ಆಸ್ಪತ್ರೆಯತ್ತ ಈಗ ಜನ ದೌಡಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸನದ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಜನರ ದಂಡು. ಇಸಿಜಿ, ಇಕೋ, ಟಿಎಂಟಿ ಮಾಡಿಸುವುದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಹೆಚ್ಚುವರಿಯಾಗಿ 2 ಇಸಿಜಿ ಕೇಂದ್ರವನ್ನು ತೆರೆದಿದ್ದಾರೆ ಹಿಮ್ಸ್ ವೈದ್ಯಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಜನ ಬರ್ತಾ ಇರುವಂಥದ್ದು. 40 ದಿನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟವರ ಸಂಖ್ಯೆ 36ಕ್ಕೆ ಏರಿಕೆಯಾಗಿದೆ. ಯಾವಾಗ ಯಾವ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ವಯಸ್ಸಿನವ್ರಿಗೆ ಬೇಕಾದರೂ ಕೂಡ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಬಹುದು. ಇವೆಲ್ಲವೂ ಕೂಡ ಜನರನ್ನ ಪ್ಯಾನಿಕ್ ಮೂಡ್ಗೆ ತಳ್ತಾ ಇದೆ. ಹಾಗಾಗಿ ಜನ ಹೃದಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಮುಂಜಾಗೃತಾ ಕ್ರಮವಾಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಏನಾದರೂ ಕೊಲೆಸ್ಟ್ರಾಲ್ ಇದೆಯಾ, BP ಇದೆಯಾ, ಶುಗರ್ ಇದೆಯಾ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಜನ OPDಯಲ್ಲಿ ಕ್ಯೂ ನಿಂತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕೇವಲ ಹಾಸನ ಮಾತ್ರ ಅಂತಲ್ಲ, ಪ್ರತಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಪ್ರತಿ ಹೃದ್ರೋಗ ಆಸ್ಪತ್ರೆಯಲ್ಲೂ ಕೂಡ ಇದೇ ರೀತಿ ಜನಜಂಗುಳಿ. ಹಾಗಾಗಿ ಸರ್ಕಾರ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ವೈದ್ಯರ ನಿಟ್ಟಿನಲ್ಲಿ, ವೈದ್ಯಕೀಯ ಸಲಕರಣೆಗಳ ನಿಟ್ಟಿನಲ್ಲಿ ಜನ ಈ ಪ್ರಮಾಣದಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಡಾಕ್ಟರ್ಗೆ ಸ್ಟ್ರೆಸ್ ಆಗುವಂತಹ ಸಾಧ್ಯತೆ ಇರುತ್ತೆ.